ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಬರೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸರಿ, ಈಗ ಹೋಗಿ ನಾವು ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡ್ಬಂದು ಆಮೇಲೆ ಮಾತುಕತೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಬನ್ನಿ. ನೀವು ಏನು ಬೇಕಾದ್ರೆ ಮಾಡ್ತೀರಿ? ಯಾವ್ದಾನ ಡೇರ್ ತಗೊಳಕ್ ರೆಡಿ ಇದ್ದೀರಾ? ಚಾಲೆಂಜ್ ಅಕ್ಸೆಪ್ಟ್ ಮಾಡಕ್ ರೆಡಿ ಇದ್ದೀರಾ? ಈಗ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ನಿಮ್ಗೆ ಕೆಲಸ ಮಾಡಕ್ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈಗಲೇ ಇಮಿಡಿಯೇಟ್ ಆಗಿ ಫೋನ್ ತಗೊಂಡು ನಾನು ನಾಳೆಯಿಂದ ಕೆಲಸಕ್ಕೆ ಬರೋಣ ಅಂತ ಹೇಳೋಷ್ಟು ಧೈರ್ಯ ಇದೆಯಾ? ಆರ್ ಯು ಶ್ಯೂರ್? ಫೋನ್ ಕೊಡ್ರಿ ಅವ್ರದ್ದು. ಇಲ್ಲಿ ಯಾವುದು ಜೋಕ್ ಆಗಿ ನಡೆಯಲ್ಲ. ಲೌಡ್ ಸ್ಪೀಕರ್ ಹಾಕಿ. ಬಿಸಿ ಇದ್ರಾ? ನಾನು ನಾಳೆಯಿಂದ ಆಫೀಸ್ ಬರ್ತಾ ಇಲ್ಲ ಸರ್, ನಾನು ರಿಸೈನ್ ಮಾಡ್ಬೇಕಂತಿದ್ದೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಸೊ ನೋಡಿದ್ರಲ್ಲ ಪ್ರೋಮೋ ಹೇಗಿದೆ ಅಂತ ಹೇಳಿ. ಜಡ್ಜಸ್ ಕೊಡಬೇಕಾಗಿರೋ ಟಾಸ್ಕ್ಗಳನ್ನ ಇಲ್ಲಿ ಆ್ಯಂಕರಿಂಗ್ ಮಾಡೋದಕ್ಕೆ ಬಂದಿರ್ತಾರಲ್ವಾ, ಇವ್ರು ಕೊಡ್ತಿದ್ದಾರೆ. ಜಡ್ಜಸ್ ಏನಕ್ಕೆ ಮತ್ತೆ ಇರೋದು? ಆ್ಯಂಕರಿಂಗ್ ಮಾಡೋರೆ ಅವರೇ ಟಾಸ್ಕ್ ಕೊಟ್ಟು ಅವರೇ ಎಲ್ಲ ಜಡ್ಜ್ ಮಾಡಿಬಿಟ್ಟು ಅವ್ರಿಗೆ ಯಾರು ಬೇಕೋ ಅವರನ್ನು ಆಯ್ಕೆ ಮಾಡಿಕೊಂಡು ಮಿಕ್ದೋನೆಲ್ಲ ಕಳಿಸ್ಬಿಡ್ಬೋದಲ್ವ ಮನೆಗೆ, ಅಲ್ವಾ? ಕರೆಕ್ಟ್ ಅಲ್ವಾ? ಒಂದು ಡೇ ಚಾಲೆಂಜ್ ಕೊಡ್ತಿದ್ದಾರೆ ನಿರಂಜನ್ ಅವರು. ಸರ್, ನಿಮಗೆ ನಾನು ಕೇಳಬೇಕು, ಒಂದು ಹುಡುಗಿ ಲೈಫ್ನ ಹಾಳು ಮಾಡೋ ಥರ ಯಾವತ್ತೂ ಅಷ್ಟೇ ಡೇರ್ ಚಾಲೆಂಜ್ ಕೊಡಬಾರ್ದು. ಬೇರೆ ಏನಾದರೂ ಕೊಡಿ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ಅಪ್ಪ ಅಮ್ಮಂಗೆ ಏನಾದರೂ ಫೋನ್ ಮಾಡಿಸ್ಬಿಟ್ಟು ಫ್ರ್ಯಾಂಕ್ ಥರ ಆ ಥರ ಡೇರ್ ಚಾಲೆಂಜಸ್ಸು, ಬೇರೆ ಏನಾದರೂ ಡೇರ್ ಚಾಲೆಂಜಸ್ ಕೊಡ್ಬೋದಾಗಿತ್ತು. ಬಟ್ ಇವರು ಇದನ್ನು ಕೊಡಬಾರ್ದಾಗಿತ್ತು, ಅವ್ರ ಲೈಫ್ ಹಾಳು ಮಾಡಬಾರ್ದಾಗಿತ್ತು. ಇವ್ರು ಯಾರು ಏನೋ ಡೇರ್ ಚಾಲೆಂಜ್ ಕೊಟ್ರಂತೆ. ಈ ಹುಡುಗಿ ಏನು ಯೋಚನೆ ಮಾಡ್ದಿರನೇ ನಾನು ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡು ಬಾಸ್ಗೆ ಕಾಲ್ ಮಾಡಿಬಿಟ್ಟು ನಾನು ರಿಸೈನ್ ಮಾಡ್ತಾಯಿದ್ದೀನಿ ಸರ್, ನಾನು ನಾಳೆಯಿಂದ ಆಫೀಸ್ಗೆ ಬರಲ್ಲ. ಇದೇನಿದು? ಏನು ಟಾಸ್ಕ್ಗಳು ಕೊಡ್ತಿದ್ದಾರೆ? ಏನು ಅರ್ಥನೇ ಆಗ್ತಾಯಿಲ್ಲ. ಯಾವ ಬೇಸ್ ಮೇಲೆ ಇವರೆಲ್ಲ ಆಯ್ಕೆ ಮಾಡ್ಕೊತಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಅಗ್ನಿ ಪರೀಕ್ಷೆಗೆ. ಇನ್ನೊಂದು ಏನಂದರೆ ಗೈಸ್, ಅಗ್ನಿ ಪರೀಕ್ಷೆ ಸ್ಟೇಜ್ವರೆಗೂ ಹುಡುಗಿ ಬಂದಿದ್ದಾಳೆ. ಸೊ ನನಗೆ ಯಾವುದು ಬೇಕಾಗಿಲ್ಲ, ನನಗೆ ಇದೇ ಅಗ್ನಿ ಪರೀಕ್ಷೆನೇ ಇಂಪಾರ್ಟೆಂಟು ಅಂತ ಹೇಳಿ ಸರಿ ಆಯಿತು, ರಿಸೈನ್ ಮಾಡಿಬಿಟ್ಲು ಒಂದು ಕಂಪ್ನಿಗೆ ಅಂತ ಅಂದ್ಕೊಳ್ಳಿ. ಮತ್ತು ಇದರಲ್ಲಿ ಇವಾಗ ಜಡ್ಜಸ್ ಇದ್ದಾರಲ್ವಾ, ಈ ಹುಡುಗಿ ರಿಸೈನ್ ಮಾಡಿದ್ದಾದಮೇಲೆ ನೀವು ಇದು ಮಾಡ್ತೀರಾ, ಅಂದರೆ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ಕೊತೀರಾ? ಏನು ಟಾಸ್ಕ್ಗಳು ಕೊಡ್ತಿದ್ದೀರಾ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಟಾಸ್ಕ್ಗಳು ಕೊಡೋದನ್ನು ಯೋಚನೆ ಮಾಡಿಕೊಂಡು ಕೊಡಿ. ಡೇರ್ ಚಾಲೆಂಜ್ ಇನ್ಯಾವೂ ಇಲ್ವಾ? ಲೈಫ್ ಹಾಳೋಗೋದೇನಾ ಇರೋದು ಡೇರ್ ಚಾಲೆಂಜಸ್ಸು? ಇವಾಗ ಒಂದು ಜಾಬ್ ಬೇಕು ಅಂತಂದರೆ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ, ಎಷ್ಟು ಜನ ಅಲೀತಾ ಇದ್ದಾರೆ ಗೊತ್ತಾ ಜಾಬ್ ಇಲ್ಲ ಅಂತ ಹೇಳಿ. ಜಾಬ್ ಇಲ್ಲದೆ ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆಲ್ಲನೂ ಏನು ಉತ್ತರ ಕೊಡ್ತೀರಾ? ಇರೋರಿಗೆ ಜಾಬ್ ಕಳೀತಿದ್ದೀರಾ ಅಷ್ಟೇ ನೀವು. ಆ ಹುಡುಗಿ ಅದೇನು ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದಾಳಂತೂ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರಂತೆ ಈ ಹುಡುಗಿ ಮಾಡಿದ್ಲಂತೆ. ನನಗೆ ಅನ್ನಿಸ್ತು ಏನಂದರೆ, ಈಗ ಬಾಸ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಬಾಸಿಗೆ ಕಾಲ್ ಮಾಡಿದ್ದಾಳೋ ಇಲ್ಲ ಬೇರೆ ಇನ್ಯಾರಿಗಾದ್ರೂ ಕಾಲ್ ಮಾಡಿದ್ದಾಳೋ ನಂಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಯಾವತ್ತಿದ್ರೂ ಒಂದು ಕಂಪನಿ ಬಾಸ್ಗೆ ನಾವು ಕಾಲ್ ಮಾಡ್ತಿದ್ದೀವಿ ಅಂತಂದರೆ ಫಸ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು. ಈ ಥರ ನಮ್ಮ ನೇಮ್ ಹೇಳಬೇಕು, ಕಾಲ್ ಮಾತಾಡಬೇಕು. ಇಲ್ಲ ಎಲ್ಲರೂ ಗೊತ್ತಿರ್ತಾರೆ ಕಂಪ್ನಿಯಲ್ಲಿ ಇಂಥವ್ರೆ ಅಂತ, ಎಲ್ಲರ ನಂಬರು ಬಾಸ್ ಹತ್ರ ಇರುತ್ತಾ? ಸರಿ, ಇಟ್ಕೊಂಡಿರ್ತಾರೆ, ಸರಿ ಆಯಿತು. ಮಾತಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನಂತ ಮಾತಾಡ್ತಾರೆ? ಒಂದೇ ಸರಿ ಬ್ಯುಸಿ ಇದ್ದೀರಾ, ನಾನು ನಾಳೆಯಿಂದ ಆಫೀಸ್ಗೆ ಬರಲ್ಲ ಸರ್, ರಿಸೈನ್ ಮಾಡ್ತಾಯಿದ್ದೀನಿ. ಬಾಸಿಗೆ ಮಾಡ್ದಂಗೂ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡೋಣ, ವೆಯ್ಟ್ ಮಾಡಿ. ನಮಗೆ ಪ್ರೋಮೋನಲ್ಲಿ ಇಷ್ಟೇ ತೋರಿಸಿರೋ ಅಂಥದ್ದು. ವೆಯ್ಟ್ ಮಾಡಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನು ಅಂತ. ಎಪಿಸೋಡ್ ನೋಡೋವರೆಗೂ ನಾವು ಏನು ಹೇಳೋದಕ್ಕಾಗಲ್ಲ. ಬಟ್ ಪ್ರೋಮೋನಲ್ಲಿ ತೋರಿಸಿರೋ ಪ್ರಕಾರ ಈ ಹುಡುಗಿ ರಿಸೈನ್ ಮಾಡಿರೋ ಥರನೇ ತೋರಿಸ್ತಿದ್ದಾರೆ. ರಿಸೈನ್ ಮಾಡಿರೋ ಥರ ತೋರಿಸಿದ್ರೆ ಇವರು ಜಡ್ಜಸ್ ಏನು ಮಾಡ್ತಿದ್ದಾರೆ ಹೇಳಿ? ಇವ್ರನ್ನ ಆಯ್ಕೆ ಮಾಡ್ಕೊಳ್ಳೇಬೇಕಲ್ವಾ ಅಲ್ಲಿಗೆ. ಡೇರ್ ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ, ಡೇರ್ ಚಾಲೆಂಜ್ ಮಾಡಿದಾರಲ್ವ. ಇನ್ನೂ ಅದೇನೇನು ಟಾಸ್ಕ್ಗಳು ಕೊಡ್ತಾರೋ ಏನು, ಈ ಕಣ್ಣಲ್ಲಂತೂ ನೋಡೋಕ್ಕಾಗ್ತಾ ಇಲ್ಲ. ಮತ್ತು ಇನ್ನು ಯಾವ ಕಣ್ಣಲ್ಲಿ ನೋಡ್ತೀರಾ ಅಂತ ಕೇಳೋಕೆ ಹೋಗ್ಬಿಡಿ. ಜಡ್ಜಸ್ ಕೇಳ್ತಿದ್ದೀನಿ, ಹೌದು ನೀವು ಬಂದಿದ್ದೀರಲ್ವಾ, 4 ಜನ ವಿನ್ನರ್ಸೇ ಬಂದಿದ್ದೀರಾ ಜಡ್ಜಸ್ಸು? ಇಲ್ಲ ಅಲ್ವಾ? ಬಿಗ್ ಬಾಸ್ ಸೀಸನ್ 10 ಅವರಿಬ್ಬರಿಂದ TRP ಹೋಯ್ತು ಅಂತ ಹೇಳಿ ಅವರಿಬ್ಬರನ್ನ ತಂದು ಕೂರಿಸಿದ್ದೀರಾ.
ಇನ್ನಿಬ್ಬರೇನೋ ಅವರು ಇದ್ದಾಗಿದ್ದಾರೆ, ವಿನ್ನರ್ ಆಗಿದ್ದಾರೆ, ಅವ್ರು ಬಂದಿದ್ದಾರೆ. ಇನ್ನು ಫಸ್ಟ್ 12ವರೆಗೂ ವಿನ್ ಆಗಿರೋರು ಇನ್ಯಾರೂ ಇಲ್ವಾ? ವಿನ್ನರ್ನೇ ತಂದು ಕೂರಿಸ್ಬೋದಾಗಿತ್ತಲ್ವಾ ನೀವು? ಇವರು ಒಬ್ರಿಗೊಬ್ರು ಒಬ್ಬರಲ್ಲೂ ಒಬ್ಬರಿಲ್ಲ, ಒಬ್ರಿಗೊಬ್ರು ಈಗೋ ಅಂದರೆ ಈಗೋ. ಇನ್ನು ಈ ಆಡಿಷನಲ್ಲಿ ನಮ್ಮಂಥ ಕಾಮನ್ ಪೀಪಲ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ? ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಟಾಸ್ಕ್ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಈ ಥರ ಮಾಡೋದು ತಪ್ಪು. ಮತ್ತು ಯಾವತ್ತಿದ್ರೂ ಲೈಫ್ನ ಹಾಳು ಮಾಡೋವಂಥ ಟಾಸ್ಕ್ಗಳು ಮಾತ್ರ ಕೊಡೋದಕ್ಕೆ ಹೋಗ್ಬೇಡಿ. ಇಷ್ಟೇ ನಾನು ಕೇಳ್ಕೊತಾ ಇರೋದು. ಇಲ್ಲ ರೀ, ಜಡ್ಜಸ್ ತಾನೇ ಕೊಡಬೇಕಾಗಿರೋದು ಡೇರ್ ಚಾಲೆಂಜಸ್ ಎಲ್ಲ. ಆ್ಯಂಕ್ರಿಂಗ್ ಮಾಡೋರು ಬಂದುಬಿಟ್ಟು ಇಲ್ಲಿ ಟಾಸ್ಕ್ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಮತ್ತು ಜಡ್ಜ್ಗಳು ನೀವೇನು ಕೂತ್ಕೊಂಡಿದ್ದೀರಾ ಅಲ್ಲಿ? ನೋಡೋದಕ್ಕಾಗ್ತಾ ಇಲ್ಲ ಈ ಪ್ರೋಮೋಗಳು. ಸರಿ, ಈಗ ಹುಡುಗಿ ಏನೋ ಕಾಲ್ ಮಾಡಿ ಈ ಥರ ರಿಸೈನ್ ಮಾಡ್ತಾಯಿದ್ದೀನಿ ಸರ್, ನಾಳೆಯಿಂದ ಆಫೀಸ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಸರಿ, ಅವ್ರಿಗೆ ಜಾಬ್ ಹೋಯ್ತು ಅಲ್ಲಿಗೆ. ಮತ್ತು ನೀವು ಕೊಡ್ತೀರಾ ಈಗ ಅವ್ರಿಗೆ ಜಾಬ್ ಕೊಡ್ತೀರಾ? ಇಲ್ಲಾಂದರೆ ಇಲ್ಲಿ ಆಡಿಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಗ್ನಿ ಪರೀಕ್ಷೆಯಲ್ಲಿ ಕೂರಿಸ್ತೀರಾ ಕರ್ಕೊಂಡೋಗಿ? ಏನಿದೆಲ್ಲ? ಅಯ್ಯೋ ಕರ್ಮ. ಗೈಸ್, ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಬನ್ನಿ ಅದನ್ನು ನೋಡ್ಕೊಬೇಕು. ಇಬ್ಬರಿಗೂ ಇದೇನು ಒಬ್ಬರೊಬ್ರು ಬಿಡಕ್ ಬಂದಿರೋದಾ ಇಲ್ಲ ಕಂಟೆಸ್ಟೆಂಟ್ ಆಗಿ? ಏನಿದು? ದೊಡ್ಡ ಮನೆಗೆ ಹೋಗೋ ಕನಸು. ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಹೋಗೋಣ ಅಂತ. ಅಲೋ, ಇದೆಯಾ ಹಂಗೆ? ಒಂದೇ ಫ್ಯಾಮಿಲಿಲಿ ಇಬ್ಬರನ್ನ ಕಳ್ಸಕ್ಕಾಗಲ್ಲ. ಇದೊಂಥರ ಇಬ್ರು ಮ್ಯಾಗ್ನೆಟ್ ಇದ್ದಂಗೆ. ಇಬ್ರು ಟ್ಯಾಲೆಂಟೆಡ್ ಇದ್ದು ಇಬ್ರು ನಮ್ಮನ್ನ ಇಂಪ್ರೆಸ್ ಮಾಡಿದ್ರೆ ಇಬ್ರು ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫಾರ್ಮ್ಯಾಟ್ ನ ಚೇಂಜ್ ಮಾಡ್ತಾ ಇದ್ದೀರಾ, ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ಇಬ್ಬರಲ್ಲಿ ಡಿಸೈಡ್ ಮಾಡ್ಕೊಂಡು ಒಬ್ರು ಇವಾಗಲೇ ಹೊರಗಡೆ ಹೋಗ್ಬೇಕು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ. ನೋಡಿ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್ಸ್ಟಾರ್ ನಲ್ಲಿ. ಜಡ್ಜ್ಗಳಿಗೆ ಇಲ್ಲಿ ಕನ್ಫ್ಯೂಸ್ ಆಗಿದೆ. ಜಡ್ಜ್ಗಳೆಲ್ಲ ಒಬ್ರಿಗೊಬ್ರು ಒಗ್ಗಟ್ಟೇ ಇಲ್ಲ. ಇನ್ನು ಯಾವ ರೀತಿ ಇವರು ಆಡಿಷನಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಕಾಮನ್ ಪೀಪಲ್ಸ್ನ, ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇವರು ಈ ಸ್ಟೇಜ್ವರೆಗೂ ಕರೆಸ್ಬಿಟ್ಟು ಒಂದೇ ಫ್ಯಾಮ್ಲಿಯಿಂದ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋ ಆ ಥರ ರೂಲ್ಸ್ ಇಲ್ಲ ಅಂತ ಶ್ರುತಿ ಮ್ಯಾಮ್ ಹೇಳ್ತಿದ್ದಾರೆ. ಚಂದನ್ ಶೆಟ್ಟಿ ಅವರು ಒಂದೇ ಮಾತಾಡಿದ್ರು, ನಂಗೆ ಅವ್ರು ಹೇಳಿದ ಮಾತು ತುಂಬ ಇಷ್ಟ ಆಯಿತು. ಇಬ್ಬರಲ್ಲೂ ಟ್ಯಾಲೆಂಟ್ ಇದ್ದರೆ, ಇಬ್ಬರು ನಮ್ಮನ್ನು ಇಂಪ್ರೆಸ್ ಮಾಡಿದ್ರೆ ಇಬ್ಬರು ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಲ್ಲ. ಟ್ಯಾಲೆಂಟ್ ಮುಖ್ಯ, ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ? ಶ್ರುತಿ ಮ್ಯಾಮ್ಗೆ ಆ ಥರ ಬೇಕಾಗಿಲ್ಲಂತೆ, ಒಂದೇ ಫ್ಯಾಮ್ಲಿಯಿಂದ ಇಬ್ಬರು ಬೇಕಾಗಿಲ್ಲ ಅಂತ. ಒಂದೇ ಫ್ಯಾಮ್ಲಿಯಿಂದ ಇಬ್ಬರು ಬೇಕಾಗಿಲ್ಲ ಅಂದಮೇಲೆ ನೀವು ಏನಕ್ಕೆ ಆ ಶೋವರೆಗೂ ತಂದು ನಿಲ್ಲಿಸಿದ್ದೀರಾ? ನಿಮ್ಗೆ ಕ್ರಾಸ್ ಚೆಕ್ ಮಾಡಿ ತಾನೇ ಈ ಥರ ಸೆಲೆಕ್ಷನ್ ಮಾಡ್ಕೊಂಡು ಹೋಗಲ್ಲಿ ಕೂರಿಸೋದು. 60 ಜನರಲ್ಲಿ ಅಪ್ಪ ಮಗ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅಂತಂದಮೇಲೆ ನೀವು ಇನ್ನೇನು ಕ್ರಾಸ್ ಚೆಕ್ ಮಾಡಿದ್ದೀರಾ ಮತ್ತು ಇವರು ಹೇಳೋದು, ನೀವಿಬ್ಬರೇ ಯೋಚನೆ ಮಾಡ್ಕೊಂಡು ಒಬ್ಬರು ಇಲ್ಲಿರಿ, ಇನ್ನೊಬ್ಬರು ಹೊರಗಡೆ ಹೋಗಿ, ಇಲ್ಲಾಂದರೆ ಹೊರಗಡೆ ಹೋಗಿ ಅಂತ ಇವರೇ ಹೇಳ್ತಾ ಇದ್ದಾರೆ. ಅವರಿಬ್ಬರು ಅಪ್ಪ ಮಗ ಬಂದ್ಬಿಟ್ಟು ಇವ್ರು ಏನು ಹೇಳ್ತಿದ್ದಾರೋ ಅದಕ್ಕೆ ಇವರಿಬ್ಬರು ಜಗಳ ಮಾಡ್ಕೊತಾ ಇದ್ದಾರೆ. ನೀನು ಹೋಗೋಂತ ಯಾವುದೇ ಅಪ್ಪ ಆಗಿರಲಿ ತನ್ನ ಮಗನ ನಿಂತ್ಕೊಂಡು ತನ್ನ ಮಗನ ಭವಿಷ್ಯ ಇರಲಿ ಅಂತ ಹೇಳಿ ಆ ತಂದೆನೇ ಹೊರಟೋಗ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂತ ಇಲ್ಲಿ ಇನ್ನೂ ಏನೂ ತೋರಿಸಿಲ್ಲ. ಇದು ಪ್ರೋಮೋ ಅಲ್ವಾ, ಜಸ್ಟು ನಮಗೆ ಅವರಿಬ್ಬರು ಮಾತಾಡ್ಕೊಳ್ಳೋದು ಮಾತ್ರ ತೋರಿಸ್ತಿದ್ದಾರೆ ಅಷ್ಟೇ. ಅಲ್ಲ ರೀ, ಜಡ್ಜಸ್ಗೆ ನಿಮ್ಗೆ ಏನಾಗಿದೆ? ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರಲ್ಲ, ಇಲ್ಲಿ ಮಾತಾಡೋದಾ ನೀವು? ಹಾಗಾದರೆ ಲಕ್ಷಾಂತರ ಜನ ಅಪ್ಲಿಕೇಶನ್ಸ್ ಹಾಕಿದ್ದಾರೆ, ನಿಮಗೆಲ್ಲ 60 ಜನನ ನೀವು ಸೆಲೆಕ್ಟ್ ಮಾಡಿರೋದು ಕಣ್ಮುಚ್ಚಿನೇ ಸೆಲೆಕ್ಟ್ ಮಾಡಿದ್ದೀರಾ? ಆಯಿತು. ನಿರಂಜನ್ ಅವ್ರು ಕೇಳ್ತಿದ್ದಾರೆ, ನೀವು ಒಬ್ರಿಗೊಬ್ರು ಇಲ್ಲಿ ಬಂದಿರೋದು ಒಬ್ಬರನ್ನೊಬ್ರು ಬಿಟ್ಬಿಟ್ಟು ಹೋಗೋದಕ್ಕ ಅಂತ ಕೇಳ್ತಿದ್ದೀರಲ್ವಾ? ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ಅಲ್ಲಿ ಸ್ಟೇಜ್ ಮೇಲೆವರೆಗೂ ಬಿಟ್ಬಿಟ್ಟು ಹೋಗೋದಕ್ಕೆ ಯಾರಾದರೂ ಬರ್ತಾರೆ? ಹಂಗಾದ್ರೆ ನಾವೆಲ್ಲ ಬರ್ತಾ ಇದ್ರಲ್ವಾ ಬಿಟ್ಬಿಟ್ಟು ಹೋಗೋದಕ್ಕೆ ಅವರನ್ನೆಲ್ಲ? ಇವಾಗ ಬಂದಿರೋ ಕಂಟೆಸ್ಟೆಂಟ್ಗಳಿಗೆಲ್ಲ ಅವ್ರ ತಂದೆ ತಾಯಿ ಆಗಲಿ ಇನ್ನೊಬ್ಬರಾಗಲಿ ಬಂದು ಸ್ಟೇಜ್ ಮೇಲೆವರೆಗೂ ಬಂದು ನಿಂತ್ಕೊಂಡು ಬಿಟ್ಬಿಟ್ಟು ಹೋಗಿದ್ದಾರಾ? ಎಲ್ಲ ಒಬ್ಬೊಬ್ಬರೇ ಬರ್ತಿದ್ದಾರಲ್ವ. ಇವರಿಬ್ಬರು ಜೋಡಿ ಬಂದೈತೆ ಅಂತಂದಮೇಲೆ ಅವರಿಬ್ಬರು ಕಂಟೆಸ್ಟೆಂಟ್ ಅಂತಲೇ ಅರ್ಥ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ನೀವೇ ಪ್ರೋಮೋನಲ್ಲಿ ಈ ಥರ ಬಿಟ್ಬಿಟ್ರೆ ಏನಂತ ಅರ್ಥ ಮಾಡ್ಕೊಳ್ಬೇಕು? ಕರೆಕ್ಟಾಗಿ ಜಡ್ಜ್ಗಳಿಗೆ ರೂಲ್ಸ್ ಗೊತ್ತಿಲ್ಲ, ಏನು ಮಾಡಬೇಕು ಎತ್ತಗೆ ಮಾಡಬೇಕು ಅಂತ. ಸುಮ್ಮನೆ ಬಂದಿದ್ದಾರೆ ಕೂತ್ಕೊಂಡಿದ್ದಾರೆ, ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಬಿಗ್ ಬಾಸ್ಗಳಲ್ಲಿ, ಆ ಚಾಲೆಂಜಸ್ ಮಾಡ್ತಿದ್ದಾರೆ ಇಲ್ಲ ಅಂತ ನೋಡ್ತಿದ್ದಾರೆ. ಒಂದು ವೇಳೆ ಮಾಡಿರೋರಿಗೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಮಾಡಿಲ್ಲ ಅಂತಂದವ್ನು ಮನೆ ಕಳಿಸ್ತಿದ್ದಾರೆ. ಇಷ್ಟೇ ಆಗ್ತಿರೋದು ಅಗ್ನಿ ಪರೀಕ್ಷೆಯಲ್ಲಿ. ಸೊ ಇಷ್ಟು ಸೀಸನ್ಗಳಿಂದ ಯಾರ್ಯಾರು ನೋಡ್ಕೊಂಬಂದಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇವರಿಗೆ ಯಾವ ಥರ ಚಾಲೆಂಜಸ್ ಕೊಡ್ತಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೋಡೋಣ ಇವರಿಬ್ಬರಲ್ಲಿ ಯಾರು ಇಲ್ಲಿ ಇರ್ತಾರೆ ಯಾರು ಹೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇಬ್ಬರಲ್ಲಿ ಒಬ್ಬರಿಗೆ ಆಡಿಷನ್ ಮಾತ್ರ ಕೊಡ್ತಾ ಇದ್ದಾರೆ ಇವರು ಜಡ್ಜಸ್ಸು. ಯಾರು ಆಡಿಷನಲ್ಲಿ ಇರ್ತಾರೆ ಯಾರು ಆಡಿಷನಲ್ಲಿ ಇರಲ್ಲ ಅಂತ ನಮ್ಗೆ ಇನ್ನೂ ಏನೂ ಹೇಳಿಲ್ಲ. ಸೊ ಕಾದು ನೋಡಬೇಕಾಗಿದೆ ಬಿಗ್ ಬಾಸ್, ಕಾದು ನೋಡಬೇಕಾಗಿದೆ ಅಗ್ನಿ ಪರೀಕ್ಷೆ. ಇನ್ನು ಒಂದಿನ ಇದೆ ಗೈಸ್. ಇವತ್ತೊಂದು ದಿನ ಹೋದರೆ ನಾಳೆ ಭಾನುವಾರ, ನಾಳೆ ಅಲ್ವಾ ಸಂಡೇ 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ
ಎಲ್ಲರೂ ನೋಡಿ, ಆಮೇಲೆ ನೋಡಿದ್ದಾದಮೇಲೆ ನಾನು ಎಪಿಸೋಡ್ಗೆ ರಿವ್ಯೂ ಕೊಡ್ತೀನಿ. ಸೊ ನನಗೂ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.